हाँ भाई, छू मंत्र पवित्र बन जाएगा क्या? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಛುಮಂತ್ರ ಮಾಡ್ಬಿಟ್ಟು ಪವಿತ್ರ ಆಗೋಗ್ಬಿಡ್ತಾರ? परम धाम जाएगा शरीर, ಶರೀರ ಏನ್ ಪರಮಧಾಮಕ್ಕೆ ಹೋಗುತ್ತಾ? बर्फ में दब जाएगा, ಮಂಜುಗಡ್ಡೆಯಲ್ಲಿ ಇದು ಉಳ್ಕೊಂಡ್ಬಿಡುತ್ತೆ ಶರೀರ. बर्फ में कोई भी चीज हो उसमें कीड़ा मकोड़ा लगता है क्या? ಐಸ್ನಲ್ಲಿ ಯಾವುದೇ ವಸ್ತುಗಳೇ ಆಗ್ಲಿ ಅದರಲ್ಲಿ ಹುಳಗಳೇನಾದ್ರೂ ಬೀಳುತ್ತಾ? सड़ान आती है, बढ़ती है क्या? ಅದರಲ್ಲಿ ಕೊಳ್ತಿರೋದು ಇನ್ನೂ ಹೆಚ್ಚಾಗುತ್ತಾ? ಇಲ್ಲ. नहीं, आत्मा पावन तो शरीर भी पावन मिलता है. ಆತ್ಮ ಪಾವನ ಆಗೋದ್ರಿಂದ ಮತ್ತೆ ಶರೀರನೂ ಪಾವನವಾಗಿರೋದು ಸಿಗುತ್ತೆ. आत्मा पावन होकर उड़ेगी परम धाम, ಆತ್ಮ ಪಾವನ ಆಗ್ಬಿಟ್ಟು ಮೇಲೆ ಆರೋಗುತ್ತೆ ಪರಮಧಾಮಕ್ಕೆ. परम धाम से वापस आवेगी तो शरीर उसको कैसा मिलेगा? ಮತ್ತೆ ಪರಮಧಾಮದಿಂದ ವಾಪಸ್ ಬಂದ್ರೆ ಅದಕ್ಕೆ ಶರೀರ ಯಾವ ರೀತಿ ಸಿಗುತ್ತೆ? वही शरीर जो बर्फ में दबा हुआ होगा बाहर आएगा. ಅದೇ ಶರೀರ ಯಾವ್ದು ಮಂಜುಗಡ್ಡೆಯಲ್ಲಿ ಇಟ್ಟಿರ್ತೀವೋ ಅದೇ ಹೊರಗಡೆ ಬರುತ್ತೆ. तो कैसा हो जाएगा? ಮತ್ತೆ ಅದು ಯಾವ ರೀತಿ ಆಗೋಗ್ಬಿಡುತ್ತೆ? पावन हो जाएगा. ಪಾವನ ಆಗೋಗ್ಬಿಡುತ್ತೆ. आत्मा पावन है तो शरीर जरूर पावन मिलता है. ಆತ್ಮ ಪಾವನ ಆಗಿದೆ ಅಂದ್ರೆ ಶರೀರನೂ ಸಹ ಖಂಡಿತವಾಗಿ ಪಾವನವಾಗಿರೋದೇ ಸಿಗುತ್ತೆ. बात समझाते हैं. ಮಾತನ್ನ ತಿಳಿಸ್ಕೊಡ್ತಾರೆ. तुम ऐसी देवी देवता घराने के थे. ತಂದೆ ತಿಳಿಸ್ಕೊಡ್ತಾರೆ ನೀವು ದೇವಿ ದೇವತೆ ಘರಾನೆ ಪರಿವಾರದವರಾಗಿದ್ರಿ. फिर तुम ही फिर से बन जाओगे. ಮತ್ತೆ ನೀವೇ ಆಗೋಗ್ತೀರಾ. कितनी सहज बात है, ऐसे बेहद बाप को तो तुम क्यों नहीं याद करेंगे? ಎಷ್ಟು ಸಹಜ ಮಾತಾಗಿದೆ. ಮತ್ತೆ ಈ ರೀತಿ ಬೇಹದ್ದಿನ ತಂದೆಯನ್ನ ನೀವು ಯಾಕೆ ನೆನ್ಪು ಮಾಡೋದಿಲ್ಲ? सवेरे उठ करके बैठ करके बाप को याद करो. ಬೆಳಗ್ಗೆ ಎದ್ಬಿಟ್ಟು ಕುತ್ಕೊಂಡು ತಂದೆಯನ್ನ ನೆನ್ಪು ಮಾಡಿ. क्या ऐसे नहीं तकिया लगा दिया लेटे लेटे याद कर रहे हैं? ಆ ರೀತಿ ಎಲ್ಲ ದಿಮ್ ತಗೊಂಡ್ಬಿಟ್ವಿ ಹಂಗೆ ಉರ್ಲಾಡ್ಕೊಂಡು ನೆನ್ಪು ಮಾಡ್ತಾ ಇದೀವಿ ಅಂತ. उससे क्या होगा? ಅದರಿಂದ ಏನಾಗುತ್ತೆ? दोबारा नींद आ जाएगी. ಮತ್ತೆ ಇನ್ನೊಂದ್ಸತಿ ನಿದ್ದೆ ಬಂದ್ಬಿಡುತ್ತೆ. सवेरे बैठने की प्रैक्टिस करो, बैठ करके बाप ಬೆಳಗ್ಗೆ ಎದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. को याद करो. ಎದ್ಬಿಟ್ಟು ಕುತ್ಕೊಂಡ್ಬಿಟ್ಟು ತಂದೆಯನ್ನ ನೆನ್ಪು ಮಾಡಿ. बाबा आपकी तो कमाल है. ಬಾಬಾ ನಿಮ್ದಂತೂ ಕಮಾಲ್ ಆಗಿದೆ. आप हमको कितना ऊंच बढ़ाते हो. ನೀವು ನಮ್ಗೆ ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತೀರಾ. कितना ऊंचा देवी देवता बनाते हो. ಎಷ್ಟು ಶ್ರೇಷ್ಠ ದೇವಿ ದೇವತೆಗಳನ್ನಾಗಿ ಮಾಡ್ತೀರಾ. हमको बनाकर फिर आप निर्वाण धाम में बैठ जाते हो. ನಮ್ಮನ್ನ ಆ ರೀತಿ ತಯಾರು ಮಾಡ್ಬಿಟ್ಟು ಮತ್ತೆ ನೀವು ನಿರ್ಮಾಣ ಧಾಮದಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತೀರಾ. इतना ऊंच तो और कोई बना ही नहीं सकता. ಇಷ್ಟು ಉನ್ನತವಾಗಂತೂ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. आप कितना सहज करके हमको बतलाते हो. ನೀವು ಎಷ್ಟು ಸಹಜ ಮಾಡ್ಬಿಟ್ಟು ನಮ್ಗೆ ಹೇಳ್ತೀರಾ. बाप कहते हैं जितना टाइम मिले काम काज करते हुए भी बाप को याद कर सकते हो. ತಂದೆ ಹೇಳ್ತಾರೆ ಎಷ್ಟೇ ಟೈಮ್ ಸಿಗುತ್ತೋ ಅಷ್ಟು ನೆನ್ಪು ಮಾಡಬೇಕು ತಂದೆಯನ್ನ ಅಂತ. ಕರ್ಮಗಳನ್ನ ಕೆಲಸಗಳನ್ನ ಎಲ್ಲ ಮಾಡ್ತಾನೂ ತಂದೆಯನ್ನ ನೆನ್ಪು ಮಾಡಬೇಕಾಗಿದೆ. बाबा ही तुम्हारा बेड़ा पार करने वाला है. ಬಾಬಾನೇ ನಿಮ್ಮ ಬೇಡ ಪಾರ್ ಮಾಡೋಂಥವ್ರಾಗಿದ್ದಾರೆ. ಬೇಡ ಅಂದ್ರೆ ಶರೀರ ರೂಪಿ ದೋಣಿ. क्या बेड़ा पार करने वाला है? ಶರೀರವನ್ನ ಪಾರ್ ಮಾಡೋಂಥವ್ರು ಅಂದ್ರೆ आत्मा को पार करने वाला है. आत्मा जो बेड़े में जहाज में बैठने वाली है, नवैया में बैठने वाली है, उसको पार करने वाला है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಬೇಡ ಅಂದ್ರೇನು ಶರೀರ ಅಲ್ವಾ, ಅಂದ್ರೆ ಒಂದು ದೋಣಿ. ದೋಣಿಯನ್ನ ಪಾರ್ ಮಾಡೋ ಅಂತವ್ರಾಗಿದಾರ ಅಥವಾ ದೋಣಿಯಲ್ಲಿ ಆತ್ಮ ಕುತ್ಕೊಂಡಿದೆ ಆ ಆತ್ಮನ ಪಾವನ ಮಾಡೋಂಥವ್ರಾಗಿದಾರ. या बेड़ा या नवैया को पार करने वाला है. ಅಥವಾ ಈ ದೋಣಿಯನ್ನ ಪಾರ್ ಮಾಡೋಂಥವ್ರಾಗಿದಾರ. आत्मा और शरीर रूपी नवैया दोनों का खिवैया एक ही बाप है. ಆತ್ಮ ಮತ್ತೆ ಈ ಶರೀರ ರೂಪಿ ದೋಣಿ ಎರಡನ್ನೂ ನಡೆಸುವಂತವನು ನಾವಿಕ ಈ ಒಬ್ನೇ ಆಗಿದ್ದಾನೆ ತಂದೆ. ಆ ಎರಡನ್ನೂ ಪಾರ್ ಮಾಡಿ ಕರ್ಕೊಂಡು ಹೋಗ್ತಾರೆ. ये कलयुग वैश्यालय है. ಈ ಕಲಿಯುಗ ವೈಶಾಲ್ಯ ಆಗಿದೆ. विषय वैतरणी नदी है. ವಿಷಯ ವೈತರಣಿ ನದಿ ಆಗಿದೆ.
इस विषय वैतरणी नदी से उस पार सतयुगी शिवालय में ले जाते हैं। ಈ ವಿಷಯ ವೈತರಣಿ ನದಿಯನ್ನ ಪಾರ್ ಮಾಡಿಬಿಟ್ಟು ಆ ಕಡೆ ಸತ್ಯುಗಕ್ಕೆ ಕರ್ಕೊಂಡು ಹೋಗ್ತಾರೆ. शिवालय को भी याद करना है। ಶಿವಾಲಯವನ್ನು ನೆನ್ಪು ಮಾಡಬೇಕಾಗಿದೆ. शिवालय का स्थापन किया हुआ स्वर्ग ಶಿವಾಲಯದಿಂದ ಸ್ಥಾಪನೆ ಮಾಡಿರುವಂತ ಸ್ವರ್ಗ किसने स्थापन किया? ಯಾರು ಸ್ಥಾಪನೆ ಮಾಡಿದ್ದಾರೆ? शिव बाबा ने। ಶಿವಬಾಬಾ. तो दोनों की याद आ जाती है। ಮತ್ತೆ ಇಬ್ರದ್ದು ನೆನ್ಪು ಬಂದ್ಬಿಡುತ್ತೆ. दोनों माने ಇಬ್ರು ಅಂದ್ರೆ शिव बाबा की भी याद आ जाती है और स्वर्ग की भी याद आ जाती है। ಇಬ್ರು ಅಂದ್ರೆ ಯಾರು? ಶಿವಬಾಬಂದು ನೆನ್ಪು ಬಂದ್ಬಿಡುತ್ತೆ, ಸ್ವರ್ಗದ್ದು ನೆನ್ಪು ಬಂದ್ಬಿಡುತ್ತೆ. शिव बाबा को याद करने से हम स्वर्ग के मालिक बन जाएंगे। ಶಿವಬಾಬನ ನೆನ್ಪು ಮಾಡೋದ್ರಿಂದ ನಾವು ಸ್ವರ್ಗದ ಮಾಲೀಕರಾಗಿ ಹೋಗ್ತೀವಿ. ये पढ़ाई है ये नई दुनिया के लिए। ಈ ವಿದ್ಯಾಭ್ಯಾಸ ಅಂತೂ ಆಗಿದೆ ಹೊಸ ಪ್ರಪಂಚಕ್ಕೋಸ್ಕರ. बाप नई दुनिया स्थापन करने आते हैं। ತಂದೆ ಹೊಸ ಪ್ರಪಂಚವನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಬರ್ತಾರೆ. जरूर बाप आकर के कोई तो कर्तव्य करेंगे। ಖಂಡಿತವಾಗಿ ತಂದೆ ಬಂದ್ಬಿಟ್ಟು ಏನಾದ್ರೂ ಕರ್ತವ್ಯವನ್ನ ಮಾಡ್ತಾರೆ ಅಲ್ವಾ? कोई कर्तव्य करेंगे। ಏನಾದ್ರೂ ಕರ್ತವ್ಯ ಮಾಡ್ತಾರೆ ಅಂದ್ರೆ कर्तव्य तो कर्मेंद्रियों से किया जाता है। ಕರ್ತವ್ಯ ಅಂತೂ ಕರ್ಮೇಂದ್ರಿಯಗಳಿಂದ ಮಾಡ್ಲಾಗುತ್ತೆ. हैं? बाप आकर कोई कर्तव्य करेंगे और कर्तव्य कर्मेंद्रियों से किया जाता है। ತಂದೆ ಬಂದ್ಬಿಟ್ಟು ಏನಾದ್ರೂ ಕರ್ತವ್ಯವನ್ನ ಮಾಡ್ತಾರೆ, ಮತ್ತೆ ಆ ಕರ್ತವ್ಯವನ್ನ ಕರ್ಮೇಂದ್ರಿಯಗಳಿಂದಾನೇ ಮಾಡ್ಲಾಗುತ್ತೆ. क्या कर्तव्य करेंगे? ಏನ್ ಕರ್ತವ್ಯವನ್ನ ಮಾಡ್ತಾರೆ? नई दुनिया वाणी चलाकर चले जाएंगे। ವಾಣಿಯನ್ನ ನುಡಿಸ್ಬಿಟ್ಟು ಹೊರಟೋಗ್ಬಿಡ್ತಾರ? वाणी चलाकर नहीं चले जाएंगे। ವಾಣಿಯನ್ನ ನುಡಿಸ್ಬಿಟ್ಟು ಹೊರಟೋಗೋದಿಲ್ಲ. वो तो ब्रह्मा के द्वारा भी हुआ। ಅದಂತೂ ಬ್ರಹ್ಮನ ಮುಖಾಂತರನೂ ಆಯ್ತು. नई दुनिया तो नहीं बनी। ಹೊಸ ಪ್ರಪಂಚ ಅಂತೂ ಆಗ್ಲಿಲ್ಲ. तुम देखते भी हो। ನೀವಂತೂ ನೋಡ್ತೀರಾ. मैं अभी भी पार्ट बजा रहा हूँ। ನಾನು ಈಗೂ ಸಹ ಪಾತ್ರವನ್ನ ಮಾಡ್ತಾ ಇದ್ದೀನಿ. ड्रामा के प्लान अनुसार ಡ್ರಾಮಾ ಪ್ಲಾನ್ ಅನುಸಾರವಾಗಿ तुम बच्चों को 5000 वर्ष पहले वाली याद की यात्रा और सृष्टि के आदि मध्यंतर ನಿಮ್ಮ ಮಕ್ಕಳಿಗೆ 5000 ವರ್ಷದ ಪಾತ್ರದ ಬಗ್ಗೆ, का ज्ञान सुनाता हूँ। 5000 ವರ್ಷದ ಜ್ಞಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. तुम भी समझते हो। ನೀವು ಸಹ ತಿಳ್ಕೊಂತೀರಾ. बाप हर 5000 वर्ष बाद हमारे सन्मुख आते हैं। ತಂದೆ ಪ್ರತಿಯೊಂದು 5000 ವರ್ಷದ ನಂತರ ನಮ್ಮ ಎದುರುಗಡೆ ಬರ್ತಾರೆ. आत्मा ही बोलती है। ಆತ್ಮನೇ ಹೇಳುತ್ತೆ, शरीर तो नहीं बोलेगा। ಶರೀರ ಅಂತೂ ಹೇಳೋದಿಲ್ಲ. बाप बच्चों को बैठ शिक्षा देते हैं। ತಂದೆ ಕುತ್ಕೊಂಡು ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಾರೆ. आत्मा को पवित्र बनाना है। ಆತ್ಮನ್ನ ಪವಿತ್ರ ಮಾಡಬೇಕಾಗಿದೆ. आत्मा को प्योर होना और एक बार ही प्योर होना है। ಆತ್ಮನಿಗೆ ಪವಿತ್ರ ಆಗ್ಬೇಕಾಗಿದೆ, ಅದು ಒಂದೇ ಸತಿ ಪವಿತ್ರ ಆಗ್ಬೇಕಾಗಿದೆ. आत्मा सतो प्रधान बन जाती है। ಆತ್ಮ ಸತ್ವಪ್ರಧಾನ ಆಗೋಗ್ಬಿಡುತ್ತೆ. फिर तमो प्रधान बनना है। ಮತ್ತೆ ತಮಪ್ರಧಾನ ಆಗ್ಬೇಕಾಗಿದೆ. ड्रामा है। ಡ್ರಾಮಾ ಆಗಿದೆ. बाप कहते हैं मैंने अनेक बार तुमको पढ़ाया। ತಂದೆ ಹೇಳ್ತಾರೆ, ನಾನು ಅನೇಕ ಸತಿ ನಿಮ್ಗೆ ಓದಿಸಿದೀನಿ, फिर भी पढ़ावेंगे। ಮತ್ತೇನು ಸಹ ಓದಿಸ್ತೀನಿ. ऐसे और कोई सन्यासी ಈ ರೀತಿ ಮತ್ತೆ ಬೇರೆ ಯಾವುದೇ ಸನ್ಯಾಸಿಗಳು, उदासी आदि कह नहीं सकता। ಬೇರೆ ಯಾರೇ ಇದಾರೆ ಅವ್ರು ಈ ರೀತಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. बाप ही कहते हैं। ತಂದೆನೇ ಹೇಳ್ತಾರೆ, बच्चों मैं ड्रामा प्लान अनुसार पढ़ाने आता हूँ। ಮಕ್ಕಳೇ, ನಾನು ಡ್ರಾಮಾ ಪ್ಲಾನ್ ಅನುಸಾರವಾಗಿ ಓದಿಸ್ಲಿಕ್ಕೆ ಬರ್ತೀನಿ. फिर 5000 वर्ष बाद आकर के ऐसे ही पढ़ाऊंगा। ಮತ್ತೆ 5000 ವರ್ಷದ ನಂತರ ಬಂದ್ಬಿಟ್ಟು ಇದೇ ರೀತಿ ಓದಿಸ್ತೀನಿ. जैसे कल पहले तुमको पढ़ा करके राजधानी स्थापन की थी। ಯಾವ ರೀತಿ ಕಲ್ಪದ ಹಿಂದೆನೂ ನಾನು ಬಂದ್ಬಿಟ್ಟು ನಿಮ್ಗೆ ಓದಿಸ್ಬಿಟ್ಟು ರಾಜಧಾನಿಯನ್ನ ಸ್ಥಾಪನೆ ಮಾಡಿದ್ದೆ, ऐसे अभी भी करता हूँ। ಅದೇ ರೀತಿ ಮತ್ತೆ ಈಗೂ ಮಾಡ್ತೀನಿ. अनेक बार पढ़ाकर तुमको राजधानी दी है। ಅನೇಕ ಸತಿ ಓದಿಸ್ಬಿಟ್ಟು ನಿಮ್ಗೆ ರಾಜಧಾನಿಯನ್ನ ಕೊಟ್ಟಿದ್ದೀನಿ. ये कोई नई बात नहीं है। ಇದೇನು ಯಾವುದೇ ಹೊಸ ಮಾತಾಗಿಲ್ಲ.
कितनी बार तुम पढ़े हो। ಎಷ್ಟು ಸತಿ ನೀವು ಓದಿದ್ದೀರಾ? ये कैसी वंडरफुल बातें बाप सुनाते हैं। ಮತ್ತೆ ಇದು ಯಾವ ರೀತಿ ವಂಡರ್ಫುಲ್ ಮಾತುಗಳಾಗಿದೆ ತಂದೆ ಹೇಳ್ತಾರೆ. एक ही बात पक्की कराते हैं, श्रीमत श्रीमत और श्रीमत। ಒಂದೇ ಮಾತನ್ನ ಪಕ್ಕಾ ಮಾಡಿಸ್ತಾರೆ. ಏನಂತ? ಶ್ರೀಮತ ಮತ್ತೆ ಶ್ರೀಮತ ಶ್ರೀಮತ. कितना श्रेष्ठ बात है। ಎಷ್ಟು ಶ್ರೇಷ್ಠ ತಂದೆ ಆಗಿದ್ದಾರೆ. ऊंच से ऊंच बाप ही है। ಉನ್ನತಕ್ಕಿಂತ ಉನ್ನತವಾಗಿರುವಂತ ತಂದೆನೇ ಆಗಿದ್ದಾರೆ. उनकी श्रीमत से हम श्रेष्ठ है ಅವರ ಶ್ರೀಮತದಿಂದ ನಾವು ಶ್ರೇಷ್ಠ अथवा विश्व का मालिक बनते हैं। ಅಥವಾ ವಿಶ್ವದ ಮಾಲೀಕರಾಗ್ತೀವಿ. बहुत बड़ा बड़ा इम्तिहान है ತುಂಬಾ ದೊಡ್ಡ ದೊಡ್ಡ ಪರೀಕ್ಷೆಗಳಾಗಿದೆ. और मर्तबा भी बहुत बड़ा है। ಮತ್ತೆ ಅವರ ಮರ್ತಬ ಅಂದ್ರೆ ಅವರ ಮರ್ಯಾದೆನೂ ತುಂಬಾ ದೊಡ್ಡದಾಗಿದೆ. 2 अप्रैल 1968 की वाणी का तीसरा पेज। कोई कोई को बड़ा लॉटरी देख करके माथा खराब हो जाता है। ಕೆಲವರಿಗಂತೂ ದೊಡ್ಡ ಲಾಟ್ರಿಯನ್ನ ನೋಡ್ಬಿಟ್ಟು ತಲೆನೇ ಕೆಟ್ಟೋಗುತ್ತೆ. बड़ी लॉटरी मिलती है तो होपलेस हो जाते हैं। ದೊಡ್ಡ ಲಾಟ್ರಿ ಸಿಕ್ಬಿಟ್ರೆ ಹೋಪ್ಲೆಸ್ ಆಗಿ ಹೋಗ್ತಾರೆ. पागलपन सवार हो जाता है। हम नहीं ಹುಚ್ಚಿನ ತರ ಆಗೋಗ್ತಾರೆ. चढ़ सकते। ನಾವು ಹೇಳಲಿಕ್ಕೆ ಆಗೋದಿಲ್ಲ. कहते हम कैसे विश्व की बादशाही लेंगे। ಹೇಳ್ತಾರೆ ನಾವ್ಯಾವ ರೀತಿ ವಿಶ್ವದ ಬಾದಶಾಹಿಯನ್ನ ತಗೊಂತೀವಿ. तुम बच्चों को तो बहुत खुशी होनी चाहिए। ನೀವು ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ಬೇಕಾಗಿದೆ. बाप कहते हैं अतीन्द्रिय सुख खुशी की बात अगर देखना हो तो ತಂದೆ ಹೇಳ್ತಾರೆ ಅತೀಂದ್ರಿಯ ಸುಖವನ್ನ ಖುಷಿಯ ಮಾತನ್ನ ನೋಡ್ಬೇಕು ಅಂದ್ರೆ गोप गोपियों से पूछो। ಈ ಗೋಪಿಯರ ಹತ್ರನೇ ಕೇಳಿ. तुम जहाँ भी जाते हो खुशी की बातें सुनाते हो। ನೀವೆಲ್ಲೇ ಹೋಗ್ತಿರೋ ಖುಷಿಯ ಮಾತನ್ನೇ ಹೇಳ್ತೀರಾ. तुम विश्व के मालिक थे, फिर 84 जन्म भोग, अभी गुलाम बन गए हो। ನೀವು ವಿಶ್ವದ ಮಾಲೀಕರಾಗಿದ್ರಿ, ಮತ್ತೆ ನೀವು 84 ಜನ್ಮದ ಚಕ್ರವನ್ನ ತಿರುಗಿಸ್ಬಿಟ್ಟು ಇವಾಗ ನೀವು ಸೇವಕರಾಗೋಗ್ಬಿಟ್ಟಿದ್ದೀರಾ. इंद्रियों ने तुमको अपना गुलाम बना दिया। ಇಂದ್ರಿಯಗಳು ನಿಮ್ಮನ್ನ ಸೇವಕರನ್ನಾಗಿ ಮಾಡ್ಬಿಟ್ಟಿದೆ. गाते न हैं मैं गुलाम मैं गुलाम मैं गुलाम तेरा। ಹಾಡನ್ನು ಹಾಡ್ತಾರೆ ಅಲ್ವಾ, ನಾನು ಸೇವಕ ಆಗಿದ್ದೀನಿ ನಿನ್ನ ಸೇವಕ ಅಂತ. समझते हैं अपन को नीच कहना। ತಿಳ್ಕೊಂತಾರೆ ನಮ್ಮನ್ನ ನಾವು ನೀಚರು ಅಂತ ಹೇಳೋದು. अपन को नीच समझना। ತಮ್ಮನ್ನ ತಾವು ನೀಚರಾಗಿದ್ದೀವಿ ಅಂತ ತಿಳ್ಕೊಳ್ಳೋದು. ये आत्माभिमान है। ಇದು ಆತ್ಮಾಭಿಮಾನ ಆಗಿದೆ. परंतु बाप कहते हैं ಆದ್ರೆ ತಂದೆ ಹೇಳ್ತಾರೆ आत्मा की ग्लानि नहीं करनी चाहिए। ಆತ್ಮದ ನಿಂದನೆಯನ್ನ ಮಾಡಬಾರ್ದಾಗಿದೆ. आत्मा तो परमात्मा बाप का बच्चा है। ಆತ್ಮ ಅಂತೂ ಪರಮಾತ್ಮ ತಂದೆಯ ಮಗು ಆಗಿದೆ. आत्म की स्थिति में स्थित हो जाए ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗೋಗ್ಬಿಟ್ರೆ तो और ऊंच बात क्या होगी। ಮತ್ತೆ ಅದಕ್ಕಿಂತ ಶ್ರೇಷ್ಠ ಮಾತು ಬೇರೆ ಇನ್ನೇನಿರುತ್ತೆ. देखो बाप कौन है। ಮತ್ತೆ ನೋಡಿ ತಂದೆ ಯಾರಾಗಿದ್ದಾರೆ. उनको कोई भी नहीं जानते हैं। ಅವರಿಗೆ ಯಾರು ತಿಳ್ಕೊಳೋದಿಲ್ಲ. अभी तुमने जाना है। ಇವಾಗ ನೀವು ತಿಳ್ಕೊಂಡಿದ್ದೀರಾ. बाप कैसे आकर के बच्चा बच्चा कह करके समझाते हैं। ತಂದೆ ಯಾವ ರೀತಿ ಬಂದ್ಬಿಟ್ಟು ಮಕ್ಕಳೇ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾರೆ. हमारी आत्मा को कहते हैं। ನಮ್ಮ ಆತ್ಮನ್ಗೋಸ್ಕರನೇ ಹೇಳ್ತಾರೆ. आत्मा को बाप को याद करना है। ಆತ್ಮನ್ಗೆ ತಂದೆಯನ್ನ ನೆನ್ಪು ಮಾಡ್ಬೇಕಾಗಿದೆ. ये आत्मा और परमात्मा का मेला है। ಇದು ಆತ್ಮಗಳು ಮತ್ತೆ ಪರಮಾತ್ಮನ ಜಾತ್ರೆ ಆಗಿದೆ. उन बाप से ही स्वर्ग की बादशाही मिलती है। ಈ ತಂದೆಯಿಂದಾನೇ ನಮ್ಗೆ ಸ್ವರ್ಗದ ಆಸ್ತಿ ಅನ್ನೋದು ಸಿಗುತ್ತೆ. बाकी गंगा स्नान से कोई स्वर्ग की बादशाही थोड़ी ही मिलती है। ಬಾಕಿ ಗಂಗಾ ಸ್ನಾನದಿಂದ ಏನು ಸ್ವರ್ಗದ ಆಸ್ತಿ ಸಿಗುತ್ತಾ? ಇಲ್ಲ. गंगा स्नान तो बहुत बारी किया। ಗಂಗಾ ಸ್ನಾನವಂತೂ ತುಂಬಾ ಸತಿ ಮಾಡಿದ್ದೀರಾ. यूं तो पानी सारा सागर से ही आता है। ಹಾಗಂತೂ ನೀರೆಲ್ಲ ಸಾಗರದಿಂದನೇ ಬರೋದು. कोई अनपढ़े बच्चों को ये भी पता नहीं है कि पानी कहाँ से आता है। ಯಾರು ಓದ್ಲಿಲ್ದೇ ಇರೋಂಥವ್ರು ಆಗಿರ್ತಾರೆ, ಅವರಿಗಂತೂ ಈ ಮಾತೇ ಗೊತ್ತಿರಲ್ಲ ನೀರ್ ಎಲ್ಲಿಂದ ಬರುತ್ತೆ ಅಂತ.
कहाँ से आता है? ಎಲ್ಲಿಂದ ಬರುತ್ತೆ? हैं? सागर गर्मी पड़ती है तो पानी भाप बच के ऊपर उठता है। ಸಾಗರ ಏನಿದೆ ಅದು ಯಾವಾಗ ತುಂಬ ವಾತಾವರಣದಲ್ಲಿ ಬಿಸಿಲು ಜಾಸ್ತಿ ಆದಾಗ ಏನಾಗುತ್ತೆ, ಆ ಉಷ್ಣತೆಯಿಂದನೇ ಆ ಸಾಗರದ ನೀರು ಮೋಡ ಆಗಿ ಹೋಗುತ್ತೆ ಮೇಲೆ ಆವಿಯಾಗಿ. बादल बनता है, बादल पहाड़ से टकराते हैं, ಮೋಡ ಆಗ್ಬಿಟ್ಟು ಅದೇನಾಗುತ್ತೆ, ಬೆಟ್ಟಗಳಿಂದ ಘರ್ಷಣೆ ಮಾಡುತ್ತೆ. टकरा कर कोई भाप बरसात बन जाती है। ಆ ಮೋಡನೇ, ಆ ಆವಿ ಏನು ಹೋಗ್ಬಿಟ್ಟು ಮೋಡ ಆಗಿದೆನೋ ಆ ಮೋಡನೇ ಯಾವಾಗ ಬೆಟ್ಟಗಳ ಜೊತೆ ಘರ್ಷಣೆ ಆಗುತ್ತೋ ಅವಾಗ ಅದರಿಂದನೇ ಮಳೆ ಬಂದ್ಬಿಡುತ್ತೆ. पहाड़ों से उतर करके पानी नदी में आता है, ಬೆಟ್ಟಗಳಿಂದ ಹರಿದ್ಬಿಟ್ಟು ಆ ನೀರು ನದಿಗಳಲ್ಲಿ ಬರುತ್ತೆ. नदी का पानी फिर सागर में जाता है। ನದಿಯ ನೀರು ಹೋಗ್ಬಿಟ್ಟು ಮತ್ತೆ ಸಾಗರದಲ್ಲಿ ಹೋಗುತ್ತೆ. यही चक्कर चलता है ना। ಇದೇ ಚಕ್ರ ತಿರುಗುತ್ತೆ ಅಲ್ವಾ? ये तो हो गई स्थूल पानी की बात। ಇದಂತೂ ಆಗಿದೆ ಸ್ಥೂಲ ನೀರಿನ ಮಾತು. फिर ज्ञान कैसे आता है? ಮತ್ತೆ ಜ್ಞಾನ ಯಾವ ರೀತಿ ಬರುತ್ತೆ? हैं? ज्ञान सागर ही गर्म होता है। ಜ್ಞಾನ ಸಾಗರನೇ ಬಿಸಿ ಆಗ್ತಾನೆ. जल गर्म होता है तो भाप बनती है। ನೀರು ಯಾವಾಗ ಬಿಸಿ ಆಗುತ್ತೋ ಅವಾಗ ಅದರಿಂದ ಹೊಗೆ ಬರುತ್ತೆ, भाप बनती है ಆವಿ ಆಗುತ್ತೆ. ಅದು ಹೋಗ್ಬಿಟ್ಟು ಏನಾಗುತ್ತೆ, तो फिर कहाँ टकराता है? ಅದೋಗಿ ಎಲ್ಲಿ ಘರ್ಷಣೆ ಮಾಡುತ್ತೆ? पहाड़ से टकराता है। ऊंचे में ऊंचा, बड़े में बड़ा पहाड़ कौन सा है? ಬೆಟ್ಟದಲ್ಲಿ ಹೋಗಿ ಘರ್ಷಣೆ ಮಾಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ದೊಡ್ಡಕ್ಕಿಂತ ದೊಡ್ಡ ಬೆಟ್ಟ ಯಾವ್ದಾಗಿದೆ? हिमालय। ಹಿಮಾಲಯ. बेहद में हिमालय कौन है? ಬೇಹದ್ದಿನಲ್ಲಿ ಹಿಮಾಲಯ ಯಾರಾಗಿದ್ದಾರೆ? ब्रह्मा बाबा हिमालय है। ಬ್ರಹ್ಮ ಬಾಬಾ ಹಿಮಾಲಯ ಆಗಿದ್ದಾರೆ. क्या? बर्फ जैसे दिमाग में जमी हुई है। ಮಂಜುಗಡ್ಡೆ ಒಂದು ಪ್ರಕಾರದಲ್ಲಿ ಅವ್ರ ತಲೆಯಲ್ಲೇ ಜಾಮ್ ಆಗೋಗ್ಬಿಟ್ಟಿದೆ. बुद्धि जाम है। ಅವ್ರ ಬುದ್ಧಿ ಜಾಮ್ ಆಗೋಗ್ಬಿಟ್ಟಿದೆ. वो क्या समझता है? मैं ही सबसे ऊंचा हूँ। ಅವ್ರೇನ್ ತಿಳ್ಕೊಂತಾರೆ, ನಾನೇ ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದೀನಿ ಅಂತ. कौन? ಯಾರು? हिमालय क्या समझता है? ಹಿಮಾಲಯ ಏನಂತ ತಿಳ್ಕೊಂತಾನೆ? कि मैं ही सबसे ऊंचा हूँ, मेरे से ऊंचा दुनिया में कोई भी नहीं। ನಾನೇ ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದೀನಿ, ನನಗಿಂತ ಶ್ರೇಷ್ಠ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ ಅಂತ ತಿಳ್ಕೊಂತಾರೆ. तो हमसे टकराएगा फौरन मारा जाएगा। ಯಾರು ನಮ್ಮ ಜೊತೆ ಘರ್ಷಣೆ ಮಾಡ್ತಾರೋ ಅವ್ರ ತಕ್ಷಣ ಸತ್ತೋಗ್ಬಿಡ್ತಾರೆ ಅಂತ. अब ये पता नहीं है कि जो देखने में ऊंचा आता है वो वास्तव में ऊंचा नहीं होता है। ಆದ್ರೆ ಈ ಮಾತಂತೂ ಅವ್ರಿಗೆ ಗೊತ್ತೇ ಇಲ್ಲ, ಯಾರು ನೋಡ್ಲಿಕ್ಕೆ ದೊಡ್ಡವರಾಗಿರ್ತಾರೋ ಅವ್ರು ವಾಸ್ತವದಲ್ಲಿ ಅಷ್ಟು ದೊಡ್ಡವರಾಗಿರೋದಿಲ್ಲ. अभी एटम बम फटेंगे ಇವಾಗ ಆಟಮ್ ಬಾಂಬ್ಗಳು ವಿಸ್ಫೋಟ ಆಗುತ್ತೆ. तो जो मीलों ऊंचे बड़े बड़े पहाड़ हैं, हिमालय से भी ऊंचे, ಅವಾಗ ಹಿಮಾಲಯಗಿಂತನೂ ಎತ್ತರ ಆಗಿರುವಂತ ಮಿಲ್ಗಿಂತ ಜಾಸ್ತಿ ಎತ್ತರ ಇರುವಂತ ದೊಡ್ಡ ದೊಡ್ಡ ಬೆಟ್ಟಗಳೇನೇ ಇದೆ उनका क्या हाल होगा? ಅದರದೆಲ್ಲ ಏನ್ ಗತಿ ಆಗುತ್ತೆ? सब फट पड़ेंगे, ಅದೆಲ್ಲ ಒಡೆದೋಗ್ಬಿಡುತ್ತೆ. टूट पड़ेंगे, सब सागर में मिल जाने वाले। ಎಲ್ಲ ಒಡೆದೋಗಿ ಬೆಟ್ಟಗಳೆಲ್ಲ ಬಿದ್ದ್ಬಿಡುತ್ತೆ. ಬಿದ್ದ್ಬಿಟ್ಟು ಸಾಗರದಲ್ಲೇ ಎಲ್ಲ ಬರ್ಬೇಕಾಗಿದೆ. एक ज्ञान सागर बाप ही है ಒಬ್ಬ ಜ್ಞಾನ ಸಾಗರ ತಂದೆನೇ ಆಗಿದ್ದಾರೆ. जो ऊंचे के ऊंचा पार्ट बजाने वाला है। ಅವರು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಪಾತ್ರ ಮಾಡುವಂತವರಾಗಿದ್ದಾರೆ. तो देखो बाप कौन है उनको कोई भी नहीं जानता है। ಮತ್ತೆ ನೋಡಿ ತಂದೆ ಯಾರಾಗಿದ್ದಾರೆ ಅವ್ರಿಗಂತೂ ಯಾರು ತಿಳ್ಕೊಳ್ಳೋದಿಲ್ಲ. बाकी गंगा स्नान करते हैं, ಬಾಕಿ ಗಂಗಾ ಸ್ನಾನವನ್ನ ಮಾಡ್ತಾರೆ. पानी तो सारा सागर से ही आता है ना। ನೀರಂತೂ ಎಲ್ಲ ಸಾಗರದಿಂದನೇ ಬರುತ್ತೆ ಅಲ್ವಾ? पानी माना ज्ञान जल। ನೀರು ಅಂದ್ರೆ ಜ್ಞಾನ ಜಲ. कई अनपढ़ बच्चों को ये पता ही नहीं है कि ತುಂಬಾ ಓದ್ಲೇ ಇಲ್ಲದೆ ಇರುವಂತ ಮಕ್ಕಳಿಗಂತೂ ಈ ಮಾತು ಎಷ್ಟೊಂದ್ ಜನಕ್ಕೆ ಗೊತ್ತೇ ಇಲ್ಲ, ज्ञान कहाँ से आता है। ಈ ಜ್ಞಾನ ಎಲ್ಲಿಂದ ಬರುತ್ತೆ ಅಂತ. पहाड़ से आता है, नदियों से आता है, ಬೆಟ್ಟದಿಂದ ಬರುತ್ತಾ, ನದಿಗಳಿಂದ ಬರುತ್ತಾ, से आता है, ಅಥವಾ ಬಾವಿಯಿಂದ ಬರುತ್ತಾ, सरोवर से आता है, ಅಥವಾ ಸರೋವರದಿಂದ ಬರುತ್ತಾ, या सागर से आता है। ಅಥವಾ ಸಾಗರದಿಂದ ಬರುತ್ತಾ? सागर से आता है। ಸಾಗರದಿಂದನೇ ಬರುತ್ತೆ.
ये कैसे सभी चलता है, ಇದೆಲ್ಲ ಯಾವ ರೀತಿ ನಡೆಯುತ್ತೆ, बरसात कैसे पड़ती है, ಮಳೆ ಯಾವ ರೀತಿ ಬರುತ್ತೆ, ये सब कुदरत ठहरी ना। ಇದೆಲ್ಲ ಪ್ರಕೃತಿ ಆಗಿದೆ ಅಲ್ವಾ. तो इस समय तुमको बाप भी ये राज समझाते रहते हैं ಮತ್ತೆ ಈ ಸಮಯದಲ್ಲಿ ತಂದೆನೂ ಸಹ ನಿಮ್ಗೆ ಈ ರಹಸ್ಯವನ್ನ ತಿಳಿಸ್ತಾ ಇರ್ತಾರೆ, कैसी कुदरत है। ಯಾವ ರೀತಿ ಪ್ರಕೃತಿ ಆಗಿದೆ ಅಂತ. तो बाप आत्माओं को सुनाते हैं, ಮತ್ತೆ ತಂದೆ ಆತ್ಮಗಳಿಗೆ ಹೇಳ್ತಾರೆ, धारणा भी आत्मा में होगी, ये शरीर में होगी। ಧಾರಣೆನೂ ಸಹ ಆತ್ಮನಲ್ಲೇ ಇರುತ್ತಾ ಅಥವಾ ಶರೀರದಲ್ಲಿ ಇರುತ್ತಾ. तुमको भक्ति मार्ग उल्टा लटकाए एकदम उल्लू बनाई दिया। ಹಾಗಂತೂ ಭಕ್ತಿ ಮಾರ್ಗದಲ್ಲಿ ಪೂರ್ತಿ ಉಲ್ಟಾ ನೇತಾಡಿಸ್ಬಿಟ್ಟು ಪೂರ್ತಿ ಗೂಬೆ ಮಾಡ್ಬಿಟ್ಟಿದ್ದಾರೆ. अभी बाबा ने समझाया है, तुमको फील करते हो, ಇವಾಗ ಬಾಬಾ ತಿಳಿಸಿದ್ದಾರೆ, ನೀವು ಈ ಮತ್ತೆ ಫೀಲ್ ಮಾಡ್ತೀರಾ. हमको माया ने एकदम उल्टा लटकाई दिया। ಮಾಯೆ ನಮ್ಗೆ ಇವಾಗ ಮತ್ತೆ ಪೂರ್ತಿ ಉಲ್ಟಾ ನೇತಾಡಿಸ್ಬಿಟ್ಟಿದೆ. कितने बेसमझ बन जाते हैं। ಎಷ್ಟು ಬೇಸಮ ಅಂದ್ರೆ ತಿಳುವಳಿಕೆ ಇಲ್ಲದೆ ಇರೋರಾಗಿ ಹೋಗ್ತಾರೆ. बाप हमको नए से नया बनाई देते हैं। ತಂದೆ ನಮ್ಗೆ ಮತ್ತೆ ಹೊಸದನ್ನಾಗಿ ಮಾಡ್ಬಿಡ್ತಾರೆ. अभी बाप कहते हैं अपने पर रहम करो, ಈಗ ತಂದೆ ಹೇಳ್ತಾರೆ, ನೀವು ನಿಮ್ಮ ಮೇಲೆ ಕೃಪೆಯನ್ನ ತೋರಿಸ್ಕೊಳ್ಳಿ. क्या क्या रहम करो, ಏನ್ ಕರುಣೆ ತೋರಿಸ್ಕೋಬೇಕು, हैं क्या रहम करो, ಏನ್ ದಯೆ ತೋರಿಸ್ಕೋಬೇಕು. नहीं अपने पर ये रहम करो कि बाप की अवज्ञा न करो। ಏನ್ ದಯೆ ತೋರಿಸ್ಬೇಕು ನಮ್ಮ ಮೇಲೆ, ನಮ್ಗೆ ನಾವು ತಂದೆ ಮೇಲೆ ತಂದೆ ನಿಂದನೆಯನ್ನ ಮಾಡಬಾರ್ದು, ಅವಜ್ಞೆಯನ್ನ ಮಾಡಬಾರ್ದು. बाप को पूरा पूरा पोता मेल देते रहो। ತಂದೆಗೆ ಪೂರ್ತಿ ಪೊತ್ತ ಮೇಲನ್ನ ಕೊಡ್ತಾ ಇರ್ಬೇಕು. ऐसा न हो कि मोह ममता में आकर के उल्टा पलटा काम कर बैठो। ಆ ರೀತಿ ಎಲ್ಲ ಮೋಹದಲ್ಲಿ ಮಮತ್ವದಲ್ಲಿ ಬಂದ್ಬಿಟ್ಟು ಉಲ್ಟಾ ಪುಲ್ಟಾ ಕೆಲಸ ಮಾಡಿ ಕುತ್ಕೊಂಡ್ಬಿಡೋದಲ್ಲ. इसलिए भक्ति मार्ग में कहते हैं मोह सकल व्याधिन कर मूला। ಅದಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ, ಮೋಹ ಸಕಲ ವ್ಯಾಧಿನ ಕರ್ಮೂಲ. ಅಂದ್ರೆ ಮೋಹ ಏನಿದೆ ಎಲ್ಲ ಕಾಯಿಲೆಗಳಿಗೆ ಬೇರಾಗಿದೆ. मेरा मेरा के मोह में आकर के भगवान को भी ब्लफ देने की कोशिश करते हैं। ನಂದು ನಂದು ಅಂತ ಹೇಳಿ ಮೋಹದಲ್ಲಿ ಬಂದ್ಬಿಟ್ಟು ಭಗವಂತನಿಗೂ ಸಹ ಬ್ಲಫ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ये देह अभिमानी ने मत बनो, ಈ ದೇಹಾಭಿಮಾನಿಗಳಾಗಬೇಡಿ. मुफ्त में अपना पद कम कर देंगे। ವ್ಯರ್ಥದಲ್ಲಿ ನೀವು ನಿಮ್ಮ ಪದವಿಯನ್ನ ಕಡಿಮೆ ಮಾಡ್ಕೊಂಡ್ಬಿಡ್ತೀರಾ. माना कोई किसी का नहीं है, अंत समय में सब एक दूसरे को ಅಂದ್ರೆ ಯಾರು ಯಾರಿಗೂ ಇಲ್ಲ. ಅಂತ್ಯ ಸಮಯದಲ್ಲಿ ಎಲ್ಲರೂ ಒಬ್ರು ಇನ್ನೊಬ್ರನ್ನ धोखा दे देंगे। ಮೋಸ ಮಾಡ್ಬಿಡ್ತಾರೆ. टीचर तो ये सब बातें समझावेंगे ना, ಟೀಚರ್ ಅಂತೂ ಎಲ್ಲ ಮಾತನ್ನ ತಿಳಿಸ್ತಾರೆ ಅಲ್ವಾ. जानते हैं मैं बेहद का टीचर हूँ। ತಿಳ್ಕೊಂತಾರೆ, ನಾನು ಬೇಹದ್ದಿನ ಟೀಚರ್ ಆಗಿದ್ದೀನಿ. दुनिया में भाषाएं कितनी होती हैं, ಪ್ರಪಂಚದಲ್ಲಿ ಭಾಷೆಗಳು ಎಷ್ಟೊಂದಿರುತ್ತೆ. कोई चीज छपती है ಏನಾದ್ರೂ ವಸ್ತು ಮುದ್ರಣೆ ಆದ್ರೆ तो सभी भाषाओं में छपाने का किया जाता है। ಮತ್ತೆ ಎಲ್ಲ ಭಾಷೆಯಲ್ಲಿ ಮುದ್ರಣೆ ಮಾಡಲಾಗುತ್ತೆ. भगवान का ज्ञान भी छपेगा, ಭಗವಂತನ ಜ್ಞಾನನೂ ಮುದ್ರಣೆ ಆಗುತ್ತೆ. पहले तो कोई एक भाषा में छपेगा ना, ಮೊದಲಂತೂ ಯಾವ್ದಾದ್ರು ಒಂದೇ ಭಾಷೆಯಲ್ಲಿ ಮುದ್ರಣೆ ಆಗುತ್ತೆ ಅಲ್ವಾ. फिर बाद में सभी भाषाओं में छपाया जाता है। ಮತ್ತೆ ಆಮೇಲೆ ಎಲ್ಲ ಭಾಷೆಗಳಲ್ಲಿ ಮುದ್ರಣೆ ಮಾಡಲಾಗುತ್ತೆ. कोई भी कुछ लिटरेचर आज छपाते हैं ಯಾರೇ ಏನೇ ಲಿಟ್ರೇಚರ್ಗಳನ್ನ ಎಲ್ಲ ಮುದ್ರಣೆ ಮಾಡಿಸ್ತಾರೆ, तो एक एक कॉपी सभी को भेज देनी चाहिए। ಅವಾಗ ಒಂದೊಂದು ಕಾಪಿ ಎಲ್ಲರಿಗೂ ಕಳಿಸ್ಬಿಡ್ಬೇಕಾಗಿದೆ. एक एक कॉपी लाइब्रेरी में भी रख देनी चाहिए। ಮತ್ತೆ ಒಂದೊಂದು ಕಾಪಿ ಲೈಬ್ರರಿಯಲ್ಲೂ ಸಹ ಇಡಬೇಕಾಗಿದೆ. खर्चे की तो बात ही नहीं। ಖರ್ಚು ಮಾಡುವಂತ ಮಾತೇ ಇಲ್ಲ. बाबा फराक दिल दिखाते रहते हैं। ಬಾಬಾ ತುಂಬಾ ಹೃದಯವನ್ನ ಬಿಚ್ಚಿ ತೋರಿಸ್ತಾ ಇರ್ತಾರೆ. शिव बाबा का खजाना बहुत भरपूर हो जाएगा। ಶಿವಬಾಬಾರವರ ಖಜಾನೆ ತುಂಬಾ ತುಂಬಿಕೊಂಡ್ಬಿಡುತ್ತೆ. फिर कोई से क्या होगा, इतना भरपूर हो जाएगा ಮತ್ತೆ ಇಷ್ಟೊಂದು ಜಾಸ್ತಿ ತುಂಬಿಕೊಂಡ್ಬಿಡುತ್ತೆ कि फिर कोई से अरे मांगने की तो बात छोड़ो। ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಬೇರೆ ಯಾರಿಂದನೂ ಅಂತ. ಅದಕ್ಕೆ ಯಾರು ಅಂದಿರು ಬೇಡ ಅವಶ್ಯಕತೆ ಇರಲ್ಲ ಅಂತ.
ಅದಕ್ಕೆ ಬಾಬಾ ಹೇಳ್ತಿದಾರೆ ಬೇಡೋ ಮಾತೇ ಬಿಡಿ. मांगते क्या अभी मांगते हैं? ಇವಾಗೇನ್ ನಾವು ಕೇಳ್ತೀವ ಬೇಡ್ತೀವ? अभी भी नहीं मांगते. ಇವಾಗೂ ಸಹ ನಾವು ಬೇಡೋದಿಲ್ಲ. इतना भरपूर हो जाएगा फिर कोई से लेवेंगे भी नहीं. ಇಷ್ಟು ಜಾಸ್ತಿ ಭರ್ಪೂರ್ ಆಗೋಗುತ್ತೆ, ತುಂಬ್ಕೊಂಡ್ಬಿಡುತ್ತೆ, ಅವಾಗ ನಾವು ಯಾರಿಂದ ಇಸ್ಕೊಳ್ಳೋದೇ ಇಲ್ಲ. फिर बस हमारे पास इतना है, इतना ही स्थापना के लिए काफी है. ಹಾ ಸಾಕು, ಇಷ್ಟೇ, ನಮ್ಮ ಹತ್ರ ಎಷ್ಟಿದನೋ ಸ್ಥಾಪನೆಗೋಸ್ಕರ ಅಷ್ಟು ಸಾಕು ಅಂತ ಹೇಳ್ಬಿಡ್ತಾರೆ. अब तुम धरो अपने पास अपनी धरोहर. ಇವಾಗ ನಿಮ್ಮ ಸಂಪತ್ತನ್ನ ನಿಮ್ಮ ಹತ್ರನೇ ಇಟ್ಕೊಂಡ್ಬಿಡಿ ಅಂತ ಹೇಳ್ಬಿಡ್ತಾರೆ. कहेंगे अभी अपने पास ही रखो. ಹೇಳ್ತಾರೆ ಇವಾಗ ನಿಮ್ಮ ಹತ್ರನೇ ಇಟ್ಕೊಳ್ಳಿ. बच्चों की वृद्धि हो गई तो धन कहाँ से आता है? ಮಕ್ಕಳ ವೃದ್ಧಿ ಆಗೋಗ್ಬಿಟ್ರೆ ಮತ್ತೆ ಧನ ಸಂಪತ್ತು ಎಲ್ಲಿಂದ ಬರುತ್ತೆ? है? अरे परिवार बड़ा हो जाएगा तो धन बच्चे अपने आप ही कमा देंगे. ಅದಕ್ಕೆ ಬಾಬಾ ಹೇಳ್ತಾರೆ ಅರೆ ಪರಿವಾರ ದೊಡ್ಡದಾಗೋಗ್ಬಿಟ್ರೆ ಧನ ಸಂಪತ್ತು ಎಲ್ಲಿಂದ ಬರುತ್ತೆ? ಮಕ್ಕಳು ಅವರಾಗೆ ಅವರೇ ದುಡಿತಾರೆ. फिर दूसरों से धन लेने की दरकार भी नहीं रहेगी. ಅವಾಗ ಮತ್ತೆ ಬೇರೆಯವ್ರ ಹತ್ರ ಧನ ಸಂಪತ್ತನ್ನ ತಗೊಳ್ಳೋ ಅವಶ್ಯಕತೆನೂ ಇರೋದಿಲ್ಲ. खर्चे की भी वृद्धि होती जाती है. ಖರ್ಚು ಸಹ ವೃದ್ಧಿ ಆಗ್ತಾ ಹೋಗುತ್ತೆ. फिर आगे चल करके तुम बिल्कुल पाई पैसे के लिए तंग नहीं होंगे. ಮುಂದೆ ಮತ್ತೆ ಬರುವಂತ ಸಮಯದಲ್ಲಿ ನೀವು ಒಂದು ಬಿಡಿ ಕಾಸಿಗಷ್ಟೂ ಸಹ ತೊಂದರೆ ಪಡೋದಿಲ್ಲ. सावल शाह की हुंडी भरने वाली ಶ್ರಾವಣ್ ಶಹ ಯಾರಿದ್ದಾರೆ ಅವರು ಉದ್ದು ಸಹ ಇದು ಗುಂಡಿ ತುಂಬ್ತಾ ಇದೆ. सावल शाह की हुंडी भरने वाला बैठा हुआ है. ಶ್ರಾವಣ್ ಶಹ ಯಾರಿದ್ದಾರೆ ಅವರ ಗುಂಡಿಯನ್ನ ತುಂಬುವಂತವನು ಕುತ್ಕೊಂಡಿದ್ದಾನೆ. क्या क्या नाम दिया? सावल शाह नाम क्यों दिया? ಶ್ರಾವಣ್ ಶಹ ಅಂತ ಹೆಸರನ್ನ ಯಾಕೆ ಕೊಟ್ರು? ಏನ್ ಹೆಸರು ಕೊಟ್ರು? ಶ್ರಾವಣ್ ಶಹ ಅಂದ್ರೆ है? सावल माने क्या? चावल शाह नहीं. ಯಾರೋ ಚಾವಲ್ ಅಂದ್ರೆ ಚಾವಲ್ ಅಲ್ಲ, ಶ್ರಾವಣ್. ಶ್ರಾವಣ್ ಅಂದ್ರೆ ಏನು? सावल शाह सावला. ಶಾವಲ್ ಅಂದ್ರೆ ಸಾವಲ ಅಂದ್ರೆ ಸ್ವಲ್ಪ ಕಪ್ಪು ಬಣ್ಣ ಇರೋರು. और गोरा, ये नाम दो है ना. ಮತ್ತೆ ಶ್ವೇತವರ್ಣ ಅಂತ ಹೇಳ್ತಾರಲ್ಲ ಅದು. श्याम और सुंदर दो नाम है ना. ಶ್ಯಾಮ ಮತ್ತೆ ಸುಂದರ ಎರಡು ಹೆಸರುಗಳಿದೆ ಅಲ್ವಾ? तो कोई सोचते हैं ये तो सांवला है. ಮತ್ತೆ ಯಾರಾದ್ರೂ ತಿಳ್ಕೊಂತಾರೆ ಇವರಂತೂ ಕಪ್ಪಾಗಿದ್ದಾರೆ, ಸ್ವಲ್ಪ पतित है, गिरा हुआ ಇವರು है, ಪತಿತ ಆಗಿದ್ದಾರೆ, ಬಿದ್ದಿರೋರಾಗಿದ್ದಾರೆ. इसलिए उसकी हुंडी भी खाली हो जाएगी. ಅದಕ್ಕೋಸ್ಕರ ಇವರು ಕೊಡನು ಸಹ ಖಾಲಿ ಆಗೋಗುತ್ತೆ ಅನ್ಕೊಂಡ್ಬಿಡ್ತಾರೆ. लेकिन बाप क्या कहते हैं? ಆದ್ರೆ ತಂದೆ ಏನಂತ ಹೇಳ್ತಾರೆ? ये सावनों का शाह है. ಇವರು ಸಾವಲ ಅಂದ್ರೆ ಯಾರೇ ಕಪ್ಪು ವರ್ಣದವರಿದ್ದಾರೆ ಅವರೆಲ್ಲರಿಗೂ ಇವರು ಶಾಹ ಆಗಿದ್ದಾರೆ. कलयुग में राम वाली आत्मा क्या बन जाती है? ಕಲಿಯುಗದಲ್ಲಿ ರಾಮನ ಆತ್ಮ ಏನಾಗೋಗ್ತಾರೆ? नहीं, कलयुग में राम वाली आत्मा पतितों का राजा बन जाती है. ಕಲಿಯುಗದಲ್ಲಿ ರಾಮನ ಆತ್ಮ ಪತಿತರಿಗೂ ಸಹ ರಾಜ ಆಗೋಗ್ತಾರೆ. पतित माने सांवला. ಪತಿತ ಅಂದ್ರೇನೆ ಕಪ್ಪು. खुद अपने मुख से कहते हैं, ಅವರು ಸ್ವಯಂ ತಮ್ಮ ಮುಖದಿಂದನೇ ಹೇಳ್ತಾರೆ मैं पतितन को राजा. ನಾನು ಪತಿತರಿಗೂ ರಾಜ ಆಗಿದ್ದೀನಿ ಅಂತ. और बाप क्या कहते हैं? ಆದ್ರೆ ತಂದೆ ಏನಂತ ಹೇಳ್ತಾರೆ? तो क्या कहते हैं? एक तरफ कहते हैं where is the purity there is peace and prosperity. ಒಂದ್ ಕಡೆ ಹೇಳ್ತಾರೆ, ತಂದೆ ಸ್ವಯಂ ಹೇಳ್ತಾರೆ ಏನಂತ, ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಸುಖ ಶಾಂತಿ ಇದೆ ಅಂತ. और दूसरी तरफ कहते हैं तुम भला अपने को पतितों का राजा समझते हो. ಮತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ, ಭಲೆ ನೀವು ನಿಮ್ಮನ್ನ ಪತಿತರ ರಾಜ ಅಂತ ತಿಳ್ಕೊಂತೀರಾ. कौन? ಯಾರು? राम वाली आत्मा. ರಾಮನ ಆತ್ಮ. लेकिन उस पतित में ही कौन प्रवेश करता है? ಆದ್ರೆ ಆ ಪತಿತನಲ್ಲೇ ಯಾರು ಪ್ರವೇಶ ಮಾಡ್ತಾರೆ? एवर प्योर प्रवेश करता है. ಎವರ್ ಪ್ಯೂರ್ ಪ್ರವೇಶ ಮಾಡ್ತಾನೆ. इसलिए गारंटी करते हैं ಅದಕ್ಕೋಸ್ಕರ ಗ್ಯಾರಂಟಿ ಮಾಡ್ತಾರೆ कि तुम्हारी हुंडी सदैव भरी हुई रहेगी. ನಿಮ್ಮ ಕೊಡ ಯಾವಾಗ್ಲೂ ತುಂಬಿಕೊಂಡಿರುತ್ತೆ ಅಂತ. तुमको कोई से मांगने की दरकार है ही नहीं. ನಿಮ್ಗಂತೂ ಯಾರಿಂದನೂ ಬೇಡುವಂತ ಅವಶ್ಯಕತೆನೇ ಇಲ್ಲ.
तुम खर्चा करते रहते। ನೀವು ಖರ್ಚು ಮಾಡ್ತಾ ಇರ್ತೀರಾ। बाप कहते हैं खूब खर्चा करो, कोई हर्जा नहीं है। ತಂದೆ ಹೇಳ್ತಾರೆ ತುಂಬಾ ಜಾಸ್ತಿ ಖರ್ಚು ಮಾಡಿ, ಏನು ತೊಂದರೆ ಇಲ್ಲ। सेठ लोग होते हैं तो गुमास्ते खाता ले आते हैं। ಸೇಟ್ ಅವ್ರಾಗಿರ್ತಾರೆ, ದೊಡ್ಡ ವ್ಯಾಪಾರಿಗಳು, ಅವ್ರೇನ್ ಮಾಡ್ತಾರೆ, ದೊಡ್ಡ ದೊಡ್ಡ ಬುಕ್ಗಳನ್ನ ತಗೊಂಡ್ಬರ್ತಾರೆ। ये कम पड़ता है, ಇದು ಕಡಿಮೆ ಆಗುತ್ತೆ, ये पैसा नहीं देते हैं। ಇವ್ರು ದುಡ್ಡು ಕೊಡೋದಿಲ್ಲ। कहेंगे अच्छा तो हमारे खाते में डाल दो, ಅಚ್ಚಾ ಹೇಳ್ತಾರೆ, ನೀವು ಇದನ್ನ ನಮ್ಮ ಖಾತೆಯಲ್ಲಿ ಹಾಕ್ಬಿಡಿ ಅಂತ, इनका मिटा दो, ಇವ್ರದನ್ನ ಅಳಿಸ್ಬಿಡಿ ಅಂತ, इनको तंग मत करो। ಇವರಿಗೆ ತೊಂದರೆ ಮಾಡಬೇಡಿ। पैसा रख करके क्या करेंगे? ದುಡ್ಡನ್ನ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ? बाबा अपने घर तो नहीं ले जावेंगे। ಬಾಬಾ ತಮ್ಮನೆಗಂತೂ ತಗೊಂಡು ಹೋಗೋದಿಲ್ಲ। कहाँ? ಎಲ್ಲಿ? परम धाम तो नहीं ले जावेंगे। ಪರಮಧಾಮಕ್ಕಂತೂ ತಗೊಂಡು ಹೋಗೋದಿಲ್ಲ। घर ले जाएं तो परमात्मा के यज्ञ की चोरी हो जावे। ಮನೆಗೆ ತಗೊಂಡು ಹೋಗ್ಬಿಟ್ರೆ ಮತ್ತೆ ಪರಮಾತ್ಮನ ಯಜ್ಞದ ಕಳ್ತನ ಆಗೋಗುತ್ತೆ। अरे यज्ञ किसका है? ಈ ಯಜ್ಞ ಯಾರ್ದಾಗಿದೆ? शिव बाबा का यज्ञ है। ಯಾರು ಹೇಳಿದ್ರು ಶಿವಬಾಬಂದು, ಅದಕ್ಕೆ ಬಾಬಾ ಹೇಳ್ತಿದಾರೆ, ಅಚ್ಚಾ ಶಿವಬಾಬನ ಯಜ್ಞ ಆಗಿದೆನಾ? यज्ञ का नाम क्या है? ಈ ಯಜ್ಞದ ಹೆಸರೇನಾಗಿದೆ? रुद्र ज्ञान यज्ञ। ರುದ್ರ ಜ್ಞಾನ ಯಜ್ಞ ಅಂತ। तो शिव बाबा का नाम शिव है, शिव यज्ञ नाम पढ़ना चाहिए। ಮತ್ತೆ ಶಿವಬಾಬನ ಹೆಸರು ಶಿವ ಆಗಿದೆನಾ? ಶಿವ ಯಜ್ಞ ಅಂತ ಹೆಸರು ಬರ್ಬೇಕಾಗಿದೆನಾ? यह रुद्र नाम है, ಅಥವಾ ರುದ್ರ ಹೆಸರಾಗಿದೆನಾ? है? जब शरीर बदलते हैं तो नाम भी बदल जाता है। ಯಾವಾಗ ಶರೀರ ಬದಲಾವಣೆ ಆಗುತ್ತೋ ಅವಾಗ ಹೆಸರು ಸಹ ಬದಲಾವಣೆ ಆಗುತ್ತೆ। रौद्र रूप धारण करने वाले में प्रवेश करते हैं ರೌದ್ರ ರೂಪವನ್ನ ಧಾರಣೆ ಮಾಡೋರಲ್ಲಿ ಪ್ರವೇಶ ಮಾಡ್ತಾರ, तो नाम भी रुद्र ज्ञान यज्ञ पड़ता है। ಅವಾಗ ಮತ್ತೆ ಹೆಸರು ಸಹ ರುದ್ರಜ್ಞಾನ ಯಜ್ಞ ಅಂತ ಬರುತ್ತೆ। तो अगर घर ले जावे ಮತ್ತೆ ಒಂದ್ ವೇಳೆ ಮನೆ ಕರ್ಕೊಂಡು ಹೋಗ್ಬಿಟ್ರೆ, तो परमात्मा के यज्ञ की चोरी हो जावे। ಮನೆಗೆ ತಗೊಂಡು ಹೋಗ್ಬಿಟ್ರೆ ದುಡ್ಡನ್ನ, ಪರಮಾತ್ಮನ ಯಜ್ಞದ ಕಳ್ತನ ಆಗೋಗ್ಬಿಡತ್ತೆ। यज्ञ किसका है? ಈ ಯಜ್ಞ ಯಾರ್ದಾಗಿದೆ? परम पिता का है या परमात्मा का है? ಪರಂ ಪಿತನ ಯಜ್ಞ ಆಗಿದೆನಾ ಅಥವಾ ಪರಮಾತ್ಮನ ಯಜ್ಞ ಆಗಿದೆನಾ? यज्ञ है यज्ञ पिता का, ಈ ಯಜ್ಞ ಆಗಿದೆ ಯಜ್ಞ ಪಿತಂದು, ತಂದೆದು। और यज्ञ पिता का नाम क्या है? ಮತ್ತೆ ಯಜ್ಞದ ತಂದೆ ಯಾರಾಗಿದ್ದಾರೆ, ಅವರ ಹೆಸರೇನಾಗಿದೆ? प्रजापिता। ಪ್ರಜಾಪಿತ। दक्ष प्रजापिता ने क्या रचा? ದಕ್ಷ ಪ್ರಜಾಪಿತ ಯಾರಿದ್ರು, ಅವ್ರು ಏನ್ ರಚನೆ ಮಾಡಿದ್ರು? यज्ञ रचा। ಯಜ್ಞವನ್ನ ರಚನೆ ಮಾಡಿದ್ರು। तो जो यज्ञ पिता है वही रौद्र रूप धारण करता है। ಮತ್ತೆ ಯಾರು ಯಜ್ಞ ಪಿತ ಆಗಿದ್ದಾರೆ ಅವರೇ ರೌದ್ರ ರೂಪವನ್ನ ಧಾರಣೆ ಮಾಡ್ಕೊಂತಾರೆ। अगर घर ले जावे तो कहेंगे परमात्मा के यज्ञ की चोरी हो गई। ಒಂದ್ ವೇಳೆ ಮನೆಗೆ ತಗೊಂಡು ಹೋಗ್ಬಿಟ್ರೆ ಹೇಳಲಾಗುತ್ತೆ ಪರಮಾತ್ಮನ ಯಜ್ಞದ ಕಳ್ತನ ಆಯ್ತು ಅಂತ। करके उन जैसा महान पापात्मा कोई नहीं हो सकता। ಮತ್ತೆ ಆ ರೀತಿ ಮಾಡ್ಬಿಟ್ಟು ಮಹಾನ್ ಪಾಪಾತ್ಮಗಳು ಯಾರು ಆಗೋದಿಲ್ಲ। कितनी अधम गति हो जाएगी। ಮತ್ತೆ ಎಷ್ಟು ಅಧೋಗತಿ ಆಗೋಗುತ್ತೆ। और एक जन्म की नहीं। ಮತ್ತೆ ಅದು ಒಂದು ಜನ್ಮಕ್ಕೋಸ್ಕರ ಅಲ್ಲ। क्या? अगर इस यज्ञ की कोई चोरी करके ले जावे, ಒಂದ್ ವೇಳೆ ಯಾರಾದ್ರೂ ಈ ಯಜ್ಞದ ಕಳ್ತನ ಮಾಡಿ ತಗೊಂಡು ಹೋಗ್ಬಿಟ್ರೆ, तो अनेक जन्मों की अधम गति हो ಮತ್ತೆ जाएगी। ಅನೇಕ ಜನ್ಮಗಳಿಗೋಸ್ಕರ ಅಧಮಗತಿ ಆಗೋಗುತ್ತೆ। बाप कहते हैं ये भी सभी ड्रामा में पार्ट है। ತಂದೆ ಹೇಳ್ತಾರೆ ಇದು ಸಹ ಎಲ್ಲ ಡ್ರಾಮಾದಲ್ಲಿ ಪಾತ್ರ ಇದೆ। क्या? ಏನ್ ಪಾತ್ರ ಇದೆ? क्या पार्ट है? ಏನ್ ಪಾತ್ರ ಇದೆ? हैं? यज्ञ की चोरी कर लेते हैं। ಯಜ್ಞದ್ದು ಕಳ್ತನ ಮಾಡ್ಕೊಂಡ್ಬಿಡ್ತಾರೆ। यज्ञ की चोरी कैसे कर लेंगे? ಯಜ್ಞದ ಕಳ್ತನವನ್ನ ಯಾವ ರೀತಿ ಮಾಡ್ತಾರೆ? मान लो यज्ञ में कोई सरेंडर हुए ತಿಳ್ಕೊಳ್ಳಿ, ಯಾರಾದ್ರೂ ಯಜ್ಞದಲ್ಲಿ ಸರೆಂಡರ್ ಆಗ್ತಾರೆ,
और सरेंडर हुओं की जो प्रॉपर्टी है कोई चोरी से बेच दे। ಮತ್ತೆ ಯಾರು ಸರೆಂಡರ್ ಆಗಿರ್ತಾರೆ ಅವ್ರ ಹೆಸರಲ್ಲಿ ಏನೇ ಪ್ರಾಪರ್ಟಿ ಇರುತ್ತೆ ಅದನ್ನ ಕದ್ದು ಮುಚ್ಚಿ ಯಾರಾದ್ರೂ ಮಾರಾಟ ಮಾಡಿಬಿಡ್ತಾರೆ. तो बाप से कह करके बेचेगा क्या? छुपा के बेचेगा ना, तो क्या हो गई? ಮತ್ತೆ ಅವ್ರೇನ್ ತಂದೆಗೆ ತೋರಿಸ್ಬಿಟ್ಟು ಹೇಳ್ಬಿಟ್ಟು ಮಾರಾಟ ಮಾಡ್ತಾರ? ಇಲ್ಲ, ಕದ್ದು ಮುಚ್ಚಿನೇ ಮಾರಾಟ ಮಾಡ್ತಾರೆ. ಮತ್ತೆ ಅದೇನಾಗೋಯ್ತು? चोरी हो गई। ಕಳ್ತನ ಆಗೋಯ್ತು. इसलिए कहते हैं उन जैसा महान पापात्मा कोई हो नहीं सकता। ಅದಕ್ಕೋಸ್ಕರ ಹೇಳ್ತಾರೆ ಮತ್ತೆ ಅವ್ರ ತರ ಮಹಾನ್ ಪಾಪಾತ್ಮಗಳು ಬೇರೆ ಯಾರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. कितनी अधम गति हो जाएगी। ಎಷ್ಟು ಅಧಮ್ಗತಿ ಆಗೋಗುತ್ತೆ. बाप कहते हैं ये सभी ड्रामा में पार्ट नुधा हुआ है। ತಂದೆ ಹೇಳ್ತಾರೆ ಇದೆಲ್ಲ ಡ್ರಾಮಾದಲ್ಲಿ ಪಾತ್ರ ಫಿಕ್ಸ್ ಆಗ್ಬಿಟ್ಟಿದೆ. एक जन्म का पार्ट नहीं है, ಒಂದು ಜನ್ಮದ ಪಾತ್ರ ಅಲ್ಲ, एक कल्प का पार्ट नहीं है, ಒಂದು ಕಲ್ಪದ ಪಾತ್ರನೂ ಅಲ್ಲ. ये कल्प कल्पांतर का पार्ट नूद हो जाता है। ಇದು ಕಲ್ಪಾಂತರದ ಪಾತ್ರ ಫಿಕ್ಸ್ ಆಗೋಗ್ಬಿಡುತ್ತೆ. बल खावे पीवे, ಬಲ್ಲೆ ತಿನ್ಲಿ ಕುಡಿಲಿ, तुम जाकर के राजाई करेंगे ನೀವು ಹೋಗ್ಬಿಟ್ಟು ರಾಜಯ್ಯನ ಮಾಡ್ತೀರಾ. और वो जाकर के तुम्हारे नौकर चाकर बन करके जन्म जन्मांतर भरते रहेंगे। ಮತ್ತೆ ಅವ್ರು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ನೌಕರರು ಕೆಲಸ ಮಾಡೋ ದಾಸದಾಸಿಯರು ಆಗ್ಬಿಟ್ಟು ಅದನ್ನ ತುಂಬ್ತಾ ಇರ್ತಾರೆ. कौन? ಯಾರು? जिन्होंने यज्ञ की चोरी की। ಯಾರು ಯಜ್ಞದ ಕಳ್ತನವನ್ನ ಮಾಡ್ತಾರೆ ಅವರು. नौकर बिगर तुम्हारी राजाई कैसे चलेगी? ನೌಕರರೇ ಇಲ್ಲ ಅಂದ್ರೆ ಮತ್ತೆ ನಿಮ್ಮ ರಾಜಾಯಿ ಯಾವ ರೀತಿ ನಡೆಯುತ್ತೆ? अरे वो ऐसे ही तुम्हारे सर्वेंट बनते रहेंगे। ಅವ್ರು ಹಾಗೆ ನಿಮ್ಮ ಸರ್ವೆಂಟ್ ಆಗ್ತಾ ಇರ್ತಾರೆ. यहाँ राजाई ऐसे ही स्थापन होती है। ಇಲ್ಲಿ ರಾಜಾಯಿ ಇದೇ ರೀತಿ ಸ್ಥಾಪನೆ ಆಗುತ್ತೆ. कल पहले भी ऐसे ही स्थापना हुई थी। ಹಿಂದಿನ ಕಲ್ಪದಲ್ಲೂ ಇದೇ ರೀತಿ ಸ್ಥಾಪನೆ ಆಗಿತ್ತು. बाप कहते हैं अगर अपना कल्याण चाहते हो ತಂದೆ ಹೇಳ್ತಾರೆ ಒಂದ್ ವೇಳೆ ನೀವು ನಿಮ್ಮ ಕಲ್ಯಾಣವನ್ನ ಇಷ್ಟಪಡ್ತೀರಾ ಅಂದ್ರೆ तो अभी श्रीमत पर चलो, ಮತ್ತೆ ಇವಾಗ ಶ್ರೀಮತದಂತೆ ನಡೀರಿ. दैवी गुण धारण करो। ದೈವಿ ಗುಣವನ್ನ ಧಾರಣೆ ಮಾಡ್ಕೊಳ್ಳಿ. ये क्रोध करना कोई दैवी गुण नहीं ಈ है, ಕ್ರೋಧವನ್ನ ಮಾಡೋದೇನ್ ದೈವಿ ಗುಣ ಆಗಿಲ್ಲ, वो तो आसुरी गुण हो जाता है। ಅದಂತೂ ಆಸುರಿ ಗುಣ ಆಗೋಗುತ್ತೆ. कोई क्रोध करे तो चुप कर देना चाहिए। ಯಾರಾದ್ರೂ ಕ್ರೋಧವನ್ನ ಮಾಡಿದ್ರೆ ಅವ್ರಿಗೆ ಸುಮ್ನೆ ಇರಿಸ್ಬೇಕು, बोलना भी नहीं चाहिए। ಮಾತು ಸಹ ಮಾತಾಡಬಾರ್ದು. रिस्पांस देना तो बड़ी बात है। ರೆಸ್ಪಾನ್ಸ್ ಕೊಡೋದಂತೂ ದೊಡ್ಡ ಮಾತಾಗಿದೆ. हर एक की चलन से समझ सकते हैं। ಪ್ರತಿಯೊಬ್ಬರ ನಡವಳಿಕೆಯಿಂದ ತಿಳ್ಕೋಬಹುದಾಗಿದೆ. अब उनको सभी में है। ಅವಗುಣ ಅಂತೂ ಎಲ್ಲರಲ್ಲೂ ಇದೆ. जब कोई क्रोध करते हैं तो उनकी शिकल ही टामी जैसी हो जाती है। ಯಾವಾಗ ಯಾರಾದ್ರೂ ಕ್ರೋಧವನ್ನ ಮಾಡಿದ್ರೆ ಅವ್ರ ಮುಖನೇ ಯಾವ ರೀತಿ ಆಗುತ್ತೆ? ಟಾಮಿ ತರ ಆಗೋಗುತ್ತೆ. मुख से जैसे बम चलाते हैं, ಮುಖದಿಂದ ಒಂದ್ ಪ್ರಕಾರದಲ್ಲಿ ಬಾಂಬ್ಗಳನ್ನ ಹೊಡಿತಾರೆ, अपना ही नुकसान करते हैं। ತಮ್ಮದೇ ನಷ್ಟವನ್ನ ಮಾಡ್ಕೊಂತ ಇರ್ತಾರೆ. पद भ्रष्ट हो जाएगा। ಪದವಿನೂ ಭ್ರಷ್ಟ ಆಗೋಗ್ಬಿಡತ್ತೆ. समझ होनी चाहिए ना। ತಿಳುವಳಿಕೆ ಇರ್ಬೇಕಾಗಿದೆ ಅಲ್ವಾ? तभी बाबा कहते हैं जो भी पाप कर्म करते हो लिख दो। ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಏನೇ ಪಾಪ ಕರ್ಮಗಳನ್ನ ಮಾಡ್ತಿರೋ ಅದನ್ನ ಬರೆದ್ ಬಿಡಿ ಅಂತ. बाबा को बताने से साफ कर देंगे, माफ कर देंगे। ಬಾಬಾನ್ಗೆ ಹೇಳ್ಬಿಟ್ರೆ ಬಾಬಾ ಸಾಫ್ ಮಾಡ್ಬಿಡ್ತಾರೆ ಮತ್ತೆ ಕ್ಷಮಿಸ್ಬಿಡ್ತಾರೆ. बोझ हल्का हो जाएगा। ಬೋಜ ಹಗುರ ಆಗೋಗ್ಬಿಡುತ್ತೆ. जन्म जन्मांतर से तुम विकार में जाने लगे हो। ಜನ್ಮ ಜನ್ಮಾಂತರದಿಂದ ನೀವು ವಿಕಾರದಲ್ಲಿ ಹೋಗ್ತಾ ಬಂದಿದ್ದೀರಾ. इस समय तुम कोई भी पाप कर्म करेंगे ಈ ಸಮಯದಲ್ಲಿ ನೀವು ಏನೇ ಪಾಪ ಕರ್ಮಗಳನ್ನ ಮಾಡಿದ್ರೆ तो 100 गुना बन जाएगा। ಮತ್ತೆ ಅದು 100ರಷ್ಟು ಆಗೋಗುತ್ತೆ. बाप के आगे आए भूल बता दी जानी चाहिए, ಬಾಬಾನ ಎದುರುಗಡೆ ಬಂದ್ಬಿಟ್ಟು ತಪ್ಪುಗಳನ್ನ ಹೇಳ್ತಾ ಇರ್ಬೇಕಾಗಿದೆ. नहीं तो 100 गुना दंड पड़ जाएगा। ಇಲ್ದಿದ್ರೆ 100ರಷ್ಟು ದಂಡ ಸಿಗುತ್ತೆ. किया और फिर बताया नहीं ಮಾಡ್ತೀರಾ ಮತ್ತೆ ಅದನ್ನ ಹೇಳೋದು ಇಲ್ಲ, तो और ही वृद्धि को पाता जाएगा ಮತ್ತೆ ಅದು ಇನ್ನೂ ಜಾಸ್ತಿ ವೃದ್ಧಿಯನ್ನ ಪಡಿತಾ ಹೋಗುತ್ತೆ. और ही अपना सत्यानाश कर देते हैं। ಇನ್ನೂ ಜಾಸ್ತಿ ತಮ್ಮ ಸತ್ಯನಾಶ ಮಾಡ್ಬಿಡ್ತಾರೆ. बाप तो समझावेंगे, ತಂದೆ ಅಂತೂ ತಿಳಿಸ್ತಾರೆ अभी अपनी सत्यानाश नहीं करो। ಇವಾಗ ನಿಮ್ಮ ಸತ್ಯನಾಶವನ್ನ ಮಾಡ್ಕೋಬೇಡಿ. बाप तुम बच्चों की बुद्धि सालिम बनाने आए हैं। ತಂದೆ ನೀವು ಮಕ್ಕಳ ಬುದ್ಧಿಯನ್ನ ಸಾಲಿಮನ್ನಾಗಿ ತೀಕ್ಷ್ಣ ಬುದ್ಧಿಯನ್ನಾಗಿ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ. तो सालिम बुद्धि बनाना चाहिए ना। ಮತ್ತೆ ನಿಮ್ಗೂ ಸಹ ಆ ರೀತಿ ಬುದ್ಧಿ ಉಳ್ಳವರನ್ನಾಗಿ ಮಾಡ್ಬೇಕಾಗಿದೆ ಅಲ್ವಾ?
जानते हैं ये कैसा पद पावेंगे? ತಿಳ್ಕೊಂತಾರೆ ಇವ್ರು ಯಾವ ರೀತಿ ಪದವಿಯನ್ನ ಪಡಿತಾರೆ ಅಂತ. वो भी 21 जन्मों की बात है, ಅದು ಸಹ 21 ಜನ್ಮದ ಮಾತಾಗಿದೆ, कोई एक जन्म की बात नहीं है. ಯಾವುದೇ ಒಂದು ಜನ್ಮದ ಮಾತಲ್ಲ. ओम शांति.